ಬೆಂಗಳೂರು ಸೇರಿದಂತೆ ರಾಜ್ಯದ ಜನತೆಗೆ ಸೂರ್ಯದೇವ ಶಾಕ್ ನೀಡುತ್ತಿದ್ದಾನೆ. ವರುಣನ ಸುಳಿವಿಲ್ಲದ ಕಾರಣ ಬಿಸಿಲ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಗರಿಷ್ಠ ಪ್ರಮಾಣದ ತಾಪಮಾನ ದಾಖಲಾಗುವ ಸಾಧ್ಯತೆ ಇದ್ದು ಆರೋಗ್ಯ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನ ತಾಪದಿಂದ ಪಾರಾಗೋದು ಹೇಗೆ, ಎಲ್ಲೆಲ್ಲಿ ಎಷ್ಟಿದೆ ಉಷ್ಣಾಂಶ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯಕ್ಕೆ ಸೂರ್ಯದೇವನ ಹಾಟ್ ಶಾಕ್. ಬಿಸಿಲಿಗೆ ಬಸವಳಿಯುತ್ತಿದ್ದಾರೆ ಸಿಲಿಕಾನ್ ಮಂದಿ. ರಾಜ್ಯದಲ್ಲಿ ವರುಣ ಸಂಪೂರ್ಣವಾಗಿ ನಾಪತ್ತೆಯಾಗಿದ್ದಾನೆ. ಅಲ್ಲಲ್ಲಿ ದರ್ಶನ ನೀಡಿದ್ರು ನೋಡ್ತಾ ಇದ್ದಂತೆಯೇ ಮಾಯವಾಗ್ತಾ ಇದ್ದಾನೆ. ಇದರಿಂದ ಭಾಸ್ಕರನ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದು ಸಿಲಿಕಾನ್ ಸಿಟಿಯಿಂದ ಹಿಡಿದು ಬಿಸಿಲೂರು ರಾಯಚೂರಿನವರೆಗೆ ರಾಜ್ಯವೇ ಈಗ ಹಾಟ್ ಬಾಕ್ಸ್ ಆಗಿ ಮಾರ್ಪಟ್ಟಿದೆ. ಉತ್ತರ ಒಳನಾಡಿನಿಂದ ದಕ್ಷಿಣ ಒಳನಾಡಿನವರೆಗೂ ತಾಪಮಾನ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದ್ದು ಹಲವೆಡೆ ಗರಿಷ್ಠ ತಾಪಮಾನ ಈಗಾಗಲೇ 43 ಡಿಗ್ರಿ ತಲುಪಿದೆ. 12ರಿಂದ 16 ಕಿಲೋಮೀಟರ್ ತನಕ ಬೆಳೆದು ಕೆಲವೊಮ್ಮೆ ಗುಡುಗು ಮಿಂಚು ಸಮೇತವಾಗಿ ಅಲ್ಲಲ್ಲಿ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಆದವರಿಗೆ ವೆರಿ ಅಲ್ಪ ಕಾಲದಲ್ಲಿ ಅಲ್ಲಲ್ಲಿ ಸ್ವಲ್ಪ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಇದು ಸ್ವಲ್ಪ ಮಳೆ ಬರ್ತೈತಿ. ಆವಾಗ ಸ್ವಲ್ಪ ನಮಗೆ ಈ ಬಿಸಿಲಿನಾಗ ಸ್ವಲ್ಪ ತಂಪು ಅನ್ನಿಸ್ಬೋದು. ಮತ್ತು ಸ್ವಲ್ಪ ಹೊತ್ತಿನ ನಂತರ ಅದೇ ಒಂದು 5-6 ತಾಸಿನ ನಂತರ ಮತ್ತೆ ಅದೇ ಉಷ್ಣತೆ ಮುಂದುವರಿತೈತಿ ಮುಂದಿನ ಒಂದು ವಾರದವರೆಗೆ. ಹವಾಮಾನ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಇನ್ನು 1 ವಾರ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ. ವಾಯುಭಾರ ಕುಸಿತ ಮತ್ತು ಭೂಮಿಯ ತೇವಾಂಶದ ಕಾರಣದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ 25%ಕ್ಕೂ ಕಡಿಮೆ ಪ್ರದೇಶಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಮಳೆಯಾದ ಸಮಯದಲ್ಲಿ ತಾಪಮಾನ ಸ್ವಲ್ಪ ಇಳಿಕೆಯಾದರೂ ಮಳೆ ನಿಂತ ಬಳಿಕ ಉಷ್ಣಾಂಶ ಮತ್ತೆ ಏರಿಕೆಯಾಗಲಿದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆಲ್ಲ ಅವಕಾಶಗಳಿರ್ತದೆ, ಎಲ್ಲ ಕಡೆ ಏನೇನು ಕೊಡಬೇಕು ಅವ್ರಿಗೆ ಎಮರ್ಜೆನ್ಸಿ ಅದೆಲ್ಲ. ಆದರೆ ಸಾರ್ವಜನಿಕವಾಗಿ ಅವ್ರಿಗೆ ಈ ಬಿಸಿಲು ಸಮಯದಲ್ಲಿ ಹೊರಗೆ ಹೋಗಬಾರ್ದು ಮತ್ತು ಏನು ನೀರಿನ ಒಂದು ಅಥವಾ ಡಿಹೈಡ್ರೇಷನ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು ಅವರು. ಹೆಚ್ಚು ಬೇಕಂದ್ರೆ ಅಲ್ಲಿ ಬಿಸಿಲು ಭಾರಿ ಜೋರಿದೆ, ಅದಕ್ಕೋಸ್ಕರ ಆ ಸಮಯದಲ್ಲಿ ಈಗೆಲ್ಲ ಅವರು ಮನೆ ಒಳಗಡೆ ಇರುವಂಥದ್ದು ಅಥವಾ ಕಚೇರಿ ಒಳಗಡೆ ಇರೋದು ಬಹಳ ಮುಖ್ಯ. ಇನ್ನು ಐಟಿ ಸಿಟಿ ಬೆಂಗಳೂರಿನಲ್ಲೂ ಬಿಸಿಲಿನ ಝಳ ಕಡಿಮೆ ಏನಿಲ್ಲ. ಸದ್ಯ ನಗರದಲ್ಲಿ 36 ಡಿಗ್ರಿ ತಾಪಮಾನ ದಾಖಲಾಗಿದ್ದು ಮಧ್ಯಾಹ್ನದ ವೇಳೆ ಜನರು ಹೊರಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸೆಕೆಯಿಂದ ತಪ್ಪಿಸಿಕೊಳ್ಳಲು ಎಸಿ ಕೂಲರ್ಗಳ ಮೊರೆ ಹೋಗ್ತಾ ಇದ್ರೂ ಪ್ರಯೋಜನವಾಗ್ತಾ ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೆಲವೊಂದು ಮಹತ್ವದ ಸಲಹೆಗಳನ್ನ ನೀಡಿದೆ. ಬಿಸಿಲಿನ ಸಮಯದಲ್ಲಿ ಅನಗತ್ಯವಾಗಿ ಹೊರಗೆ ಹೋಗದಂತೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಸೂಚಿಸಿದೆ. ಯಾವುದೇ ತುರ್ತು ಪರಿಸ್ಥಿತಿಯನ್ನ ಎದುರಿಸಲು ಸರ್ಕಾರಿ ಆಸ್ಪತ್ರೆಗಳು ಕೂಡ ಸಜ್ಜಾಗಿವೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.